ಬೆಳಿಗ್ಗೆ ಸಾಹೇಬ್ರು ಬಂದ್ರು, ಸ್ವಲ್ಪ ತರಲೆ ಮಾಡ್ಕೊಂಡು ಸಾಹೇಬ್ನ ಸ್ಕೂಲಿಗೆ ಬಿಡಬೇಕಾಗಿತ್ತು. ಸಾಹೇಬ್ನ ಸ್ಕೂಲಿಗೆ ಬಿಟ್ಟು ನಾನು ನಮ್ಮ ಮೇಡಮ್ ಅವ್ರನ್ನ ಕರ್ಕೊಂಡು ಹೊರಟೆ ಹೆಬ್ಬಾಳ ಕಡೆಗೆ. ಏನಕ್ಕಂದ್ರೆ ಬ್ಯಾಪಿಸ್ಟ್ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ಹೆಬ್ಬಾಳ ಟ್ರಾಫಿಕ್ ದಾಟಕ್ಕೆ 1 hour ತಗಲ್ತು. ಯಾಕಂತಂದ್ರೆ ಆ ರೇಂಜ್ ಟ್ರಾಫಿಕ್ ಇತ್ತು ಇವತ್ತು. ಹಾಸ್ಪಿಟಲ್ ಇಂದ ಚೆಕಪ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ 12:30 1 ಗಂಟೆ ಆಯ್ತು. ಹಾಗೆ ಬರ್ಬೇಕಾದ್ರೆ ಆಟೋ ಮೇಲೆ ಒಂದು ಲೈನ್ ನೋಡಿದೆ, ನೊಂದು ಬೆಂದು ಬಂದವರಿಗೆ ಬೆಳಕಾಗುವ ಊರು ನಮ್ಮ ಬೆಂಗಳೂರು ಅಂತ. ಹಾಗೆ ನಮ್ಮ ಮೇಡಮ್ ಅವ್ರನ್ನ ಮನೆಗೆ ಡ್ರಾಪ್ ಮಾಡ್ಬಿಟ್ಟು ನಾನು ಬಂದೆ ಗಾಡಿನ ಚಾರ್ಜ್ ಮಾಡಕ್ಕೆ. ಚಾರ್ಜ್ ಕಮ್ಮಿ ಇತ್ತು ಅಂತ. ಸೊ ಗಾಡಿ ಏನಕ್ಕೆ ಚೇಂಜ್ ಆಗಿದೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಕಾರಣ ಏನಪ್ಪ ಅಂತಂದರೆ ನನ್ನ ಗಾಡಿ ಸರ್ವಿಸ್ಗೆ ಹೋಗಿದೆ ಎಕ್ಸ್ಪೋನೆಂಟಲ್ಲಿ. ಇದೊಂದು ಫೆಸಿಲಿಟಿ ನನಗೆ ಇಷ್ಟ ಆಯಿತು. ಏನಪ್ಪ ಅಂತಂದರೆ ನನ್ನ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಅವ್ರಿಗೆ ಫೋನ್ ಮಾಡಿದಾಗ ಅವರು ಬೇರೆ ಗಾಡಿನ ನನಗೆ ಕೊಟ್ಬಿಟ್ಟು ಈ ಗಾಡಿನ ಅಲ್ಲಿ ತನಕ ಓಡಿಸಿ ಅಂತ ಅವರು ಗಾಡಿನ ಸರ್ವಿಸ್ ತೊಗೊಂಡೋಗಿದ್ದಾರೆ. ಇವತ್ತು ಇಲ್ಲ ನಾಳೆ ಅನ್ನೋಷ್ಟರಲ್ಲಿ ಗಾಡಿ ಬರುತ್ತೆ. ಬಂದಮೇಲೆ ಮತ್ತೆ ನಮ್ಮ ಗಾಡಿಯಲ್ಲಿ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಇವಾಗ ಅಲ್ಲಿ ತನಕ ಈ ಗಾಡೀಲಿ ಡ್ಯೂಟಿ ಮತ್ತು ಆ ಕಡೆ ಈ ಕಡೆ ಸುತ್ತಾಡೋದು ಇದೆಯಲ್ಲ, ಅದಕ್ಕೆ ಈ ಗಾಡಿನ ಯೂಸ್ ಮಾಡ್ತಾಯಿದ್ದೀನಿ. ಫೋನು ಇಲ್ಲ, ಮೆಸೇಜ್ ಇಲ್ಲ, ನಿಂದು ಎಲ್ಲಿರುವೆ ಅಂದ್ರೆ ಲಾಕ್ ಮಾಡಿ ಇಟ್ಕೊಂಡಿದ್ರು. ಏನ್ ಮಾಡ್ತೀಯ? ಎಷ್ಟು ದಿನ? ನಿನ್ನೆವರೆಗೂ ಸಾಕ್ಬಿಡು. ಜಸ್ಟ್ ಮ್ಯಾಪ್ ಓಪನ್ ಮಾಡಿದ್ದೀನಿ, ಕ್ಯಾನ್ಸಲ್. ಏನು ಮಾಡೋಣ. ಇವತ್ತು ಸ್ವಲ್ಪ ಡ್ಯೂಟಿಗಳು ಕಮ್ಮಿನೇ ಇತ್ತು. ಎಷ್ಟಾಗುತ್ತೆ ಅಷ್ಟು 9 ಗಂಟೆವರೆಗೂ ಮಾಡಿಕೊಂಡು ನಾನು ಬಂದೆ ಸೀದಾ ಮನೆ ಕಡೆಗೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.